Good morning, friends. This is Pravi 5 with the signing in. This is day 10 of our Enchanting East series. ನಿನ್ನೆ ಬಂದು ನಾವು ರೋಯಿಂಗ್ ಅಲ್ಲಿ ಉಳ್ಕೊಂಡಿದ್ವಿ. ಹಿಂದೆ ಕಾಣಿಸ್ತಾ ಇರೋದು ನಮ್ಮ ಕಾಟೇಜ್ 4 ಸೀಸನ್ ಹೋಮ್ ಸ್ಟೇ. 2+1 ಆಗೋದು, ಎಕ್ಸ್ಟ್ರಾ ಬೆಡ್ಡನ್ನು ಕೊಟ್ಟಿದ್ರು. ಇವತ್ತು ನಮ್ಮ ಪ್ಲಾನ್ ಬಂದು ವಾಲಾಂಗ್ ಅಂತ ಒಂದು ಜಾಗಕ್ಕೆ ಹೋಗೋಕ್ಕೆ. ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಏನೋ ಇದೆ. ಸೊ ವಾಲಾಂಗ್ ಹೋಗಿ ನೈಟ್ ಟ್ರೆಕ್ ಒಂದು ಕಡೆ ಹೋಗಬೇಕು. ದಟ್ ಪ್ಲೇಸ್ ಇಸ್ ಕಾಲ್ಡ್ ಅಸ್ ಡಾಂಗ್. ಇಂಡಿಯಾಸ್ ಫಸ್ಟ್ ಸನ್ರೈಸ್ ಆಗೋ ಜಾಗ. ನಾವು ಇವತ್ತು ವಾಲಾಂಗ್ ಹೋಗ್ತಾ ಇದ್ದೀವಿ. ಲಾಂಗ್ ರೈಡ್. ಯು ರೆಡಿ? ಇಟ್ ಇಸ್ ವಾಲಾಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ್ ರೈಡ್ ಸ್ಟಾರ್ಟ್ಸ್ ಟುಡೇ ಟುವರ್ಡ್ಸ್ ವಾಲಾಂಗ್. ಆಲ್ರೆಡಿ ಮಳೆ ಬಂದಿದೆ. ನಿನ್ನೆ ರಾತ್ರಿ ಎಲ್ಲ ಮಳೆ ಬಂದಿತ್ತು. ಅರೌಂಡ್ 5 o'clock ಆರ್ ಸಮಥಿಂಗ್ ನಿಂತಿತ್ತು. ಸೊ ವಿ ವರ್ ಕೈಂಡ್ ಆಫ್ ಹ್ಯಾಪಿ ವಿ ವಿಲ್ ನಾಟ್ ಹ್ಯಾವ್ ಟು ರೈಡ್ ಇನ್ ದ ರೈನ್ ಅಂತ. ಬಟ್ ಸ್ಯಾಡ್ಲ್ ಅಪ್ ಆಗಿದ ತಕ್ಷಣ ಮಳೆ ಮತ್ತೆ ಶುರು ಆಯಿತು. ಸೊ ಬಾಯ್ ಟು ರೋಯಿಂಗ್. ವಿ ಟೇಕಿಂಗ್ ಎ ಡಿವಿಯೇಷನ್ ನೌ along. Here we come. Tezu is the side we are going. Okay. In about 3 days only for that one view. Banji Karda clear na? Accommodation. Thank you for the wonderful garnishing. ಅದು ಸೌಂಡ್ ಎಫೆಕ್ಟ್ ಬೇಕಾಗಿದ್ದು. Tezu ಹೋಗ್ತಾ, ರೋಯಿಂಗ್ ಟು Tezu, ದಿ ಹೈವೇ ಇಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ಅಂದರೆ ಇಫ್ ಯು ಕ್ಯಾನ್ ಸಿ ಹಿಯರ್, ನಾನು ಇವಾಗ ಇಲ್ಲಿ 120, 130 ಹೊಡೆದ್ರೂ ಐ ಸ್ಟಿಲ್ ಹ್ಯಾವ್ ಪ್ಲೇಸ್ ಟು ಗೋ. ಸೊ ಫ್ಯಾಂಟಾಸ್ಟಿಕ್ ಹೈವೇ. ನಾವು ಆ್ಯಕ್ಚುಲಿ ಮಳೆಯಲ್ಲಿ ಹೊರಟಿದ್ದೀವಿ ಅಂತ ಹೇಳ್ಬಿಟ್ಟೆಲ್ಲ ನಿಲ್ಸೋಣ ಅಂದ್ಕೊಂಡ್ವಿ. ಬಟ್ ಆಸ್ ವಿ ಮೂವ್ಡ್ ಅಹೆಡ್ ಅಲ್ಲ, ನಾಳೆ ನಿಂತೇ ಹೋಯಿತು. ವೆಲ್ಕಮ್ ಟು Tezu. ಇಷ್ಟೊತ್ತು ತನಕ ನಾವು ಒಂದು ಮಿಲಿಟ್ರಿ ಕಾನ್ವಾಯ್ ಹಿಂದೆ ಸಿಗಾಕೊಂಡಿದ್ವಿ. ದೇ ಸ್ಟಾಪ್ಡ್ ಅಟ್ ಒನ್ ಚೆಕ್ ಪೋಸ್ಟ್. ಸೊ ನೌ ವಿ ಆರ್ ಬ್ಯಾಕ್ ಇನ್ ದ ಗ್ರೂಪ್ ಕಂಟಿನ್ಯೂಯಿಂಗ್ ದ ರೈಡ್. ಹಿಂಸೆ ಆಗಿಬಿಟ್ಟಿತ್ತು ಅವ್ರಿಗೆ ಮಧ್ಯದಲ್ಲಿ ಸಿಗಾಕೊಂಡು. ಎನಿವೇಸ್, ಐ ಶುಡ್ ನಾಟ್ ಬಿ ಡೂಯಿಂಗ್ ಅ ವಿಡಿಯೋ ಆಫ್ ದ ಮಿಲಿಟ್ರಿ ಕಾನ್ವಾಯ್ ಅನ್ನೋಲ್ಲ, ಅದಕ್ಕೆ ನಾನು ಮಾಡಿಲ್ಲ. ಸೊ ಕೆಳಗಡೆ ಘಾಟ್ಸಿಂದ ಇಳಿದಿದ್ದೀವಿ. ಐ ಥಿಂಕ್ ವಿ ಗಾಟ್ ಅ better road now along 128. Short regroup, very good. Oh, look at this infrastructure. Wow. Anini road ಸ್ವಲ್ಪ ರಿಮೈಂಡ್ ಮಾಡುತ್ತೆ ಇದು. ಬಟ್ ಅದರ್ವೈಸ್ ಬ್ರಿಡ್ಜ್ ನೋಡಿ, look at the size of that bridge. That looks like the old bridge. ಇದು ನ್ಯೂ ಒನ್. ಏನು ಸಾಕಾಗಿದೆ ನೋಡಿ. ವೆಲ್ಕಮ್ ಟು ಅಂಜಾವ್. ಓಕೆ, ಸ್ಮಾಲ್ ಚೆಕ್ ಪೋಸ್ಟ್. ನಮ್ಮ ರೂಮಿನ ಸ್ಥಿತಿ ಈ ಥರ ಇದೆ.
ಎಲ್ಲ ಕಡೆ ಬಟ್ಟೆ ಒಣಗಿಸಿದೀವಿ. ಫ್ಯಾನ್ ಅಂಬೋ ಅಂತ ಓಡ್ತಿದೆ 5ರಲ್ಲಿ. ರೀಸನ್ ಇಸ್ ನಿನ್ನೆ ಇಡೀ ದಿನ ಆಲ್ಮೋಸ್ಟ್ 12 hours ಹೆವಿ ರೈನ್ ಅಲ್ಲಿ ಓಡಿಸ್ಕೊಂಡ್ ಬಂದಿದ್ದೀವಿ. ನಾವು ಇಂಡಿಯನ್ಸ್ ಆಗಿ ಉಟ್ಬಿಟ್ಟು ಈ ತರ ಜುಗಾಡ್ ಮಾಡಿಲ್ಲ ಅಂದ್ರೆ ನಮ್ ಬಾಳ ಸಾರ್ಥಕನೇ ಆಗಲ್ಲ. ದಿಸ್ ಇಸ್ ಇನ್ಸ್ಟಾ 360 ಟ್ರೈಪಾಡ್ ಯೂಸ್ಡ್ ಆಸ್ ಅ ಹ್ಯಾಂಗಿಂಗ್ ರಾಡ್. Hi guys, good morning. This is Pravi Five signing in. Day 11 of our Enchanting East series. ಇವತ್ತು November 1st. ಕನ್ನಡಾಂಬೆಗೆ ಜಯವಾಗಲಿ. ಇದು ನಾವಿದ್ದಿದ್ದ ಹೋಮ್ ಸ್ಟೇ. ಅದು ಹೋಮ್ ಸ್ಟೇ ಹೆಸರೇನು ಹೇಳಿ? ನಾವು ಇವತ್ತು ಎದ್ದಿದ್ದು ಲೇಟ್ ಆಗಿದ್ದಕ್ಕೆ ಹೋಮ್ ಸ್ಟೇನಲ್ಲಿ ಬ್ರೇಕ್ಫಾಸ್ಟ್ ಕೊಡಲ್ಲ, ಲೇಟ್ ಆಗಿದೆ ಅಂತ ಹೇಳಿದ್ರು. ದಟ್ಸ್ ವೈ ವಿ ಆರ್ ಗೋಯಿಂಗ್ ಔಟ್ ಟು ರೆಸ್ಟೋರೆಂಟ್ ಅಂಡ್ ಹ್ಯಾವ್ ಬ್ರೇಕ್ಫಾಸ್ಟ್. ಇದರ ವ್ಯವಸ್ಥೆ ಏನು ಅಂದ್ರೆ, ಒಂದು ಅಂಗಡಿನಲ್ಲಿ ಬಂದು ಅವ್ರಿಗೆ ಇರೋ ವೇಸ್ಟ್ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ತಗೊಂಡೋಗಿ ನಮ್ಮ ಬಟ್ಟೆ ಒದ್ದೆ ಆಗಿರೋ ಬಟ್ಟೆ ಎಲ್ಲ ತಗೊಂಡೋಗಿ ಪ್ಲಾಸ್ಟಿಕ್ ಕವರಲ್ಲಿ ತುಂಬಿಸಿ ವಿಲ್ ಪ್ಯಾಕ್ ದ ಬ್ಯಾಗ್ಸ್. ವಾರಿಯರ್ಸ್ ವೆರಿ ನೈಸ್. ಶಿವಮ್ ಹೋಗೋ ದಾರಿನಲ್ಲಿ ಎಂತ ಫೋಟೋ ನೋಡಿ. ಅದು ರಾಜ್ಯೋತ್ಸವದ ದಿನ. ಶಿವಮ್ ಹಾಸ್ಪಿಟಲ್ನಲ್ಲಿ ಇಷ್ಟು ಪ್ರೈಸಸ್ ಇದೆ. ಓಕೆ, ಅನಂತ್ ಅವರೇ ಅಪ್ರೂವಲ್ ಇದೆಯಾ? ಅಲ್ಲ, ಅಲ್ಲಿ ಬರ್ಬೋದು. ಅಪ್ರೂವಲ್ ಇದೆಯಾ? ವಿಂಗ್ಸ್ ಆಫ್ ತೀಲಂ ನೋಡಿ ಹೆಂಗೆ ಹೋಗೇ ಬರ್ತಿದೆ. ವಾಟರ್ ಇಸ್ ಸಮ್ವಾಟ್ ಹಾಟ್, ವಾರ್ಮ್ ವಾಟರ್. ಈ ಕಡೆ ಸ್ವಲ್ಪ ವಾರ್ಮ್ ಇದೆ. ದಿ ಅದರ್ ಸೈಡ್ ಆಸ್ ವಿ ಗೋ ಡೀಪರ್ I think it's hotter. ತೀರಂ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋ ದಾರಿ. ಸ್ಮಾಲ್ ಆಫ್ ರೋಡ್. ಆ ಬೋಗಿ ಯಾಕೆ ಬಿಟ್ಟು ಬಂದ್ರಿ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಬೋಗಿ, ಬನ್ನಿ ಮುಂದೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ದಿಸ್ ಇಸ್ ಪ್ರವಿ ಫೈವ್ ಬ್ರದರ್ signing in. This is day 12 of our Enchanting East series. ಇವತ್ತು ನಾವು ವಲಾಂಗ್ ಇಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಅರೌಂಡ್ 5:45 in the morning. ಒಳ್ಳೆ ವಿಷಯ ಏನು ಅಂದರೆ ಮಳೆ ಸ್ವಲ್ಪ ನಿಂತಿದೆ. ಮುಂದಕ್ಕೆ ಹೆಂಗಿರುತ್ತೆ ಗೊತ್ತಿಲ್ಲ, ಬಟ್ ಎನಿವೇಸ್ ವಿ ಹ್ಯಾವ್ ಟು ಚೆಕ್ ಔಟ್. ವಿ ಆರ್ ಮೂವಿಂಗ್ ಔಟ್. ಓಕೆ, ಒಂಚೂರು ಬ್ಲೌಸು ಡ್ರೈ ಆಗಿದೆ. ಲೆಟ್ಸ್ ಜಸ್ಟ್ ಹೋಪ್ ದಟ್ ವಿ ಡೋಂಟ್ ಗೆಟ್ ರೈನ್ ಅಗೇನ್. ಸೊ ಡ್ರೈ ಇರಬೇಕಾದ್ರೆ ಓಡಿಸಿದ್ರೆ ದಿಸ್ ಕ್ಲೌಸ್ ವಿಲ್ ಗೆಟ್ ಡ್ರೈ ಸೂನರ್. Namkolong Homestay. Goodbye.
Okay, here's the breakfast stop for today. ಇವತ್ತು ಬ್ರೇಕ್ಫಾಸ್ಟು ಮುಗೀತು ಆಸ್ ಯೂಶುವಲ್, ಮ್ಯಾಗಿ ಆ್ಯಂಡ್ ಟೀ. ಲುಕ್ಸ್ ಸೋ ನೈಸ್. ವೆಲ್ಕಮ್ ಟು ಪರಶುರಾಮ್ ಕೊಂಡ್. ಸೊ ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗಿ ಐ ಥಿಂಕ್ ದೇರ್ ಆರ್ ಸಮ್ ಸ್ಟೆಪ್ಸ್. ಆ ಸ್ಟೆಪ್ಸ್ ಇಳಿದ್ಮೇಲೆ ಟೆಂಪಲ್ಗೆ ಹೋಗೋ ಥರ ಇದೆ ಜಾಗ. ನಮ್ಮ ಬ್ರೇಕ್ ಪ್ಯಾಡ್ಸ್ ಹೋಗಿತ್ತಲ್ಲ, ಒಂದು ಜಾಗ ಸಿಕ್ತು ದಿಗರಿಗೆ ಹೋಗ್ಬೇಕಾದ್ರೆ. ಇವರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಮಾಡಿಸ್ತಾ ಇದ್ದೀವಿ. ವಿನಾಯಕ್ ಅವ್ರ ಗಾಡಿದೂ ಮಾಡಿಸ್ತಾ ಇದ್ದೀವಿ. ಫುಲ್ ಬಾಲ್ಡ್ ಆಗಿದೆ ಎಲ್ಲ. ನಮ್ಮ ಹತ್ರ ರೀಪ್ಲೇಸ್ಮೆಂಟ್ ಪ್ಯಾಡ್ಸ್ ಇತ್ತು, ರವಿಶಂಕರ್ ಅವ್ರು ಕ್ಯಾರಿ ಮಾಡಿದ್ರು 2 ಪೇರ್ ಅವ್ರ ಗಾಡಿ ಇದು ರೀಪ್ಲೇಸ್ಮೆಂಟ್ಗೆ. ಅದು ನಮಗೆ ವರ್ಕ್ ಆಯ್ತು. ಈಗ ಮೆಕ್ಯಾನಿಕ್ ರೆಡಿ ಮಾಡಿ ಕೊಟ್ಬಿಟ್ರು. ಭಯ್ಯ ಆಪ್ಕಾ ನಾಮ್? मेरा नाम तुलसीदास है. Hi guys, good morning. This is Pravi Fibeda signing in. Today is day 13 of our Enchanting East series. Last day. ಇವತ್ತು ದೊಡ್ಡ ಟ್ರಾವೆಲ್ ಏನಿಲ್ಲ. We are in the resort in Digaru. So today's plan is just to leave from here, Digaru resort in the ಹೊರಟು ದಿಬ್ರುಗಢ ಹೋಗಬೇಕು. First we will have to drop all our bikes. And then ಏನಾದರೂ ಲಾಸ್ಟ್ ಬಿಟ್ ಪ್ಯಾಕಿಂಗ್ ಇದ್ರೆ ಮುಗಿಸ್ಕೊಂಡು ವಿ ವಿಲ್ ಹೆಡ್ ಟು ಏರ್ಪೋರ್ಟ್. ಇನ್ನೇನು ಆಲ್ಮೋಸ್ಟ್ ದಿ ಹೋಲ್ ಡೇ ನಾವು ರೇಂಗೇರಲ್ಲೇ ಓಡಿಸಿದ್ದು. ಮಳೆ ಬಿಟ್ಟು ಬರ್ತಿತ್ತು. ಫ್ರಮ್ ವಾಲಾಂಗ್ ಟು ದಿಬ್ರುಗಢ್ ದಿ ಎಂಟೈರ್ ಸ್ಟ್ರೆಚ್ ವಾಸ್ ಆಲ್ಮೋಸ್ಟ್ ಲೈಕ್ 230 ಕಿಲೋಮೀಟರ್ಸ್ ಆರ್ ಸಮಥಿಂಗ್. ಆ್ಯಂಡ್ ರೇಂಗೇರಲ್ಲೇ ಓಡಿಸಿದ್ದು. ಸೊ ನಾವು ರೆಸಾರ್ಟಲ್ಲಿ ಎಲ್ಲ ಈ ಥರ ಒಣಗಿಸಿದ್ದೀವಿ. ಹೋಪ್ಫುಲಿ ಎವ್ರಿಥಿಂಗ್ ಈಸ್ ಡ್ರೈ. ಕೀ ಪಾರ್ಟ್ ಏನು ಅಂದರೆ, ನಾಟ್ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಡ್ರೈ. ಸೊ ಎಷ್ಟಾಗುತ್ತೋ ಅಷ್ಟು ಒಣಗಿಸಿದ್ದೀವಿ. ಬಟ್ ದಿ ಸ್ಯಾಡಲ್ ಬ್ಯಾಗ್ ಆರ್ ದಿ ಬ್ಯಾಗ್ಸ್ ದಟ್ ವಿ ಹ್ಯಾವ್ ಕ್ಯಾರಿಡ್, ಲಗೇಜ್ ಬ್ಯಾಗ್ಸ್, ದೇ ಮೈಟ್ ನಾಟ್ ಬಿ ಫುಲ್ಲಿ ಡ್ರೈ ಆ್ಯಂಡ್ ಸೀಮ್ಸ್ ಲೈಕ್ ದೇ ಆರ್ ಹೆವಿಯರ್ ದೆನ್ ಲಾಸ್ಟ್ ಟೈಮ್ ದಟ್ ವಿ ಕೇಮ್ ಫ್ರಮ್ ಬ್ಯಾಂಗ್ಳೂರ್. ಇವಾಗ ಅವರು ಲಗೇಜಲ್ಲಿ ಚೆಕ್ ಇನ್ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ದೂರ ಬಂದಂಗೆ ವೆದರ್ ಸಡನ್ಲಿ ಚೇಂಜ್ and it has become foggy. Almost like the entire stretch of 50 kilometers or something full foggy ಇದೆ ಇವಾಗ. ನಾವೀಗ ದಿಬ್ರುಗಢಲ್ಲಿದ್ದೀವಿ. ಸೊ ವಿ ಆರ್ ಜಸ್ಟ್ ಗೋಯಿಂಗ್ ಟು ಗೋ ಸರೆಂಡರ್ ಅವರ್ ಬೈಕ್ಸ್. ಏನಾದರೂ ಚಿಕ್ಕ ಪುಟ್ಟ ಪ್ಯಾಕಿಂಗ್ ಇದ್ದರೆ ಮುಗಿಸ್ಕೊಂಡು ಆದಷ್ಟು ಬೇಗ ಏರ್ಪೋರ್ಟ್ಗೆ ಹೊರಡ್ತೀವಿ. Our bags are packed. Officially ನಮ್ಮ ಎನ್ಚಾಂಟಿಂಗ್ ಈಸ್ಟ್ ಸೀರೀಸ್ ರೈಡ್ ಮುಗೀತು. FBW ನಲ್ಲಿದ್ದೀವಿ. ಬೈಕ್ ಸರೆಂಡರ್ ಆಗಿದೆ. ಎಲ್ಲರೂ ರೆಡಿ ಆಗಿದ್ದೀವಿ. ಜಸ್ಟ್ waiting for our taxi to take us to the airport. Javed bhai, thank you so much for the bikes. Thank you. Welcome again. Welcome to ನಮ್ಮ ಬೆಂಗಳೂರು.